ಕಾಂಗ್ರೆಸ್ ಅಲ್ಲಿ ಇನ್ನೂ ಈ ಕ್ಯಾಬಿನೆಟ್ ಸಮಸ್ಯೆ ಅಂತೂ ಬಗೆಹರಿದಿಲ್ಲ. ಆ ಗೊಂದಲ ಕಂಟಿನ್ಯೂ ಆಗ್ತಾ ಇದೆ. ರಾಜ್ಯ ನಾಯಕರ ಪಟ್ಟಿಗೆ ಹೈಕಮಾಂಡ್ ಅಸಮಾಧಾನವನ್ನ ಹೊರಹಾಕಿದೆ. ಅಂದ್ರೆ ಮತ್ತೊಮ್ಮೆ ಸಂಪುಟ ಪಟ್ಟಿಯನ್ನ ತೆಗೆದುಕೊಂಡು ಬನ್ನಿ ಅಂತೇಳಿ ಹೋಮ್ವರ್ಕ್ ಮಾಡುವ ಅನಿವಾರ್ಯತೆ ಈಗ ಎದುರಾಗಿದೆ. ರಾಜ್ಯ ನಾಯಕರು ತಯಾರಿಸಿರುವಂತಹ ಪಟ್ಟಿಯನ್ನು ನೋಡಿ ಹೈಕಮಾಂಡ್ ಗರಂ ಆಗಿದೆ ಅನ್ನೋದು. ಹೊಸ ಮುಖಗಳಿಗೆ ಆದ್ಯತೆ ಕೊಡಿ, ಆ ಪಟ್ಟಿಯಲ್ಲಿ ಹೊಸ ಮುಖಗಳು ಇಲ್ವೇ ಇಲ್ಲ ಅಂತೆ. ಸೊ ಹಂಗಾಗಿ ಮತ್ತೊಮ್ಮೆ ಪರಿಶೀಲಿಸುವಂತೆ ಸಲಹೆಯನ್ನು ಕೊಟ್ಟಿರೋದು ಹೈಕಮಾಂಡ್. ಅರ್ಹ ನಾಯಕರಿಗೆ ಹೆಚ್ಚು ಆದ್ಯತೆ ನೀಡುವಂತೆ ಹೈಕಮಾಂಡ್ ಕಡೆಯಿಂದ ಸಲಹೆ ಬಂದಿದೆ. 20 ಸ್ಥಾನಗಳಿಗೆ 43 ಶಾಸಕರ ಪಟ್ಟಿಯನ್ನು ಮಾಡಿತ್ತು ರಾಜ್ಯ ನಾಯಕರು. ಹೈಕಮಾಂಡ್ ಮುಂದೆ 43 ಶಾಸಕರ ಪಟ್ಟಿಯನ್ನು ಪ್ರಸ್ತಾಪ ಮಾಡಿದ್ದಾರೆ ನಾಯಕರು. ಸೊ ಅದಕ್ಕೆ ಹೈಕಮಾಂಡ್ ಒಪ್ಪಿಲ್ಲ. ಸೊ ಹಿಂದೆ ಹಳೆ ಪಟ್ಟಿಯೇ ನಿತ್ತಲ್ಲ, ಅದೇ ಪಟ್ಟಿಯನ್ನು ತೆಗೆದುಕೊಂಡೋಗಿದ್ದಾರೆ. ಸೊ ಹಂಗಾಗಿ ಈ ಪಟ್ಟಿಯನ್ನು ನೋಡಿ, ಅಂದ್ರೆ ರಾಜ್ಯ ನಾಯಕರು ಕೊಟ್ಟಿರುವಂತಹ ಪಟ್ಟಿಯನ್ನು ನೋಡಿ ಹೈಕಮಾಂಡ್ ಬೇಸರವನ್ನ ಹೊರಹಾಕಿದೆ, ಅಸಮಾಧಾನವನ್ನ ಹೊರಹಾಕಿದೆ ಅನ್ನೋದು. ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಅಂತವರ ಹೆಸರನ್ನ ಸೇರಿಸಿ ಮತ್ತೊಮ್ಮೆ ಪರಿಶೀಲನೆಯನ್ನು ನಡೆಸಿ ಅಂತ ಆ ಪಟ್ಟಿಯನ್ನು ರಿಜೆಕ್ಟ್ ಮಾಡಿದೆ ಈಗ ಹೈಕಮಾಂಡ್. ಸೊ ಹಂಗಾಗಿ 20 ಸ್ಥಾನಗಳಿಗೆ 40ಕ್ಕಿಂತ ಹೆಚ್ಚು ಶಾಸಕರು ಇದ್ರು ಅನ್ನೋದು, ಯಾರಿಗೆಲ್ಲ ಅವಕಾಶ ಇರುತ್ತೆ ಅನ್ನುವಂಥ ಕುತೂಹಲ ಇದೆ. ಬಟ್ ಇಲ್ಲಿ ರಾಜ್ಯ ನಾಯಕರು ಕೊಟ್ಟಿರುವಂಥ ಪಟ್ಟಿಗೆ ಹೈಕಮಾಂಡ್ ಅಂತೂ ಒಪ್ಪಿಗೆ ಕೊಡ್ತಾ ಇಲ್ಲ. ಅದರ ಜೊತೆಗೆ ಮತ್ತೊಮ್ಮೆ ಈಗ ಪರಿಶೀಲನೆ ಆಗಬೇಕಾಗತ್ತೆ, ಯಾರಿಗೆಲ್ಲ ಅವಕಾಶ ಇರುತ್ತೆ ಅಂತೇಳಿ. ಹೈಕಮಾಂಡ್ಗೆ ಒಲವು ಇರೋದು ಯುವಕರಿಗೆ ಅವಕಾಶ ಕೊಡಬೇಕು, ಹೊಸ ಮುಖಗಳಿಗೆ ಅನ್ವಯ ಆಗಬೇಕು ಅನ್ನೋದು. ನೋಡಿ, ಈಗ ಹೊನ್ನಾಳಿಯಿಂದ ಶಾಂತಗೌಡ ಅವರಿಗೆ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದಿಂದ ಅವರು ಕೂಡ ಆಕಾಂಕ್ಷಿ. ಇನ್ನು SN ಸುಬ್ಬಾರೆಡ್ಡಿ ಬಾಗೇಪಲ್ಲಿಯಿಂದ, ಸೊ ಅವರಿಗೂ ಕೂಡ ಈ ಬಾರಿ ಲಕ್ ಹೊಳಿಬಹುದು ಅನ್ನೋದು. ರುದ್ರಪ್ಪ ಲಮಾಣಿ ಹಾವೇರಿ, ಸೊ ಅವರಿಗೂ ಕೂಡ ಚಾನ್ಸ್ ಸಿಗಬಹುದು ಅಂತೇಳಿ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಸಲೀಂ ಅಹಮದ್ ಪರಿಷತ್ ಸದಸ್ಯರು ಈ ಬಾರಿ ಸಂಪುಟದಲ್ಲಿ ಇರಲಿ ಅನ್ನುವಂಥ ಲೆಕ್ಕಾಚಾರ. ಇನ್ನು ಪರಿಷತ್ ಸದಸ್ಯೆ ಉಮಾಶ್ರೀ ಅವರಿಗೂ ಕೂಡ ಈ ಬಾರಿ ಲಕ್ ಕೈ ಹಿಡಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಚಲುವರಾಯ ಸ್ವಾಮಿ ಎರಡನೇ ಪಟ್ಟಿಯಲ್ಲೂ ಕೂಡ ಅವರ ಹೆಸರು ಇರಬಹುದು ಅನ್ನುವಂಥ ಕುತೂಹಲ ಇದೆ. ಲಕ್ಷ್ಮಣ್ ಸವದಿ, DK ಶಿವಕುಮಾರ್ ಅವರನ್ನ ಕರ್ಕೊಂಡು ಬಂದಿದ್ದು ಅಥಣಿಯಿಂದ, ಸೊ ಅವರಿಗೂ ಕೂಡ ಈ ಬಾರಿ ಚಾನ್ಸ್ ಇರಬಹುದು ಅನ್ನೋದು. ಇನ್ನು T ರಘುಮೂರ್ತಿ ಚಳ್ಳಕೆರೆಯಿಂದ, ಶಿವಲಿಂಗೇಗೌಡರಿಗೂ ಕೂಡ ಈ ಬಾರಿ ಲಕ್ ಹೊಳೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಪಟ್ಟಿ ಬೇರೆ ಥರ ಇತ್ತು. ಇನ್ನು ಬಸವರಾಜ ರಾಯರೆಡ್ಡಿ ಯಲಬುರ್ಗದಿಂದ, ಅವರು ಕೂಡ ಹಿಂದೆ ಹೇಳಿದ್ರು ನಾನು ಕೂಡ ಆಕಾಂಕ್ಷಿ ಅಂತ. ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಅವರಿಗೂ ಕೂಡ ಚಾನ್ಸ್ ಇರಬಹುದು ಅಂಥೇಳಿ. ಈಗ ಮತ್ತೊಮ್ಮೆ ಪಟ್ಟಿ ಕಂಪ್ಲೀಟ್ಲಿ ಪರಿಷ್ಕರಣೆ ಆಗಬೇಕು. ಪೋನಣ್ಣ ಅವರು ಕೂಡ ಈಗ ಅವರು ಕೂಡ ರೇಸಲ್ಲಿದ್ದಾರೆ. ಇನ್ನು ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ, ಇನ್ನು ಅದರ ಜೊತೆಗೆ ಅಪ್ಪಾಜಿ ನಾಡಗೌಡ ಮುದ್ದೇಬಿಯಾಳ್, ಅವರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ನಾನು ಯಾಕೆ ಆಗಬಾರ್ದು ಅಂಥೇಳಿ. RV ದೇಶಪಾಂಡೆ, ಎಲ್ಲ ಶಾಸಕರಿಗೂ ಕೂಡ ಒಂದು ಚಾನ್ಸ್ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ. ಸೊ ಕಾಂಗ್ರೆಸ್ ಅಲ್ಲಿ ಈ ರೀತಿ ಸಮಸ್ಯೆ ಇದೆ. ಬಟ್ ಈಗ ಆಕಾಂಕ್ಷಿಗಳ ಪಟ್ಟಿಯನ್ನು ನೀವು ನೋಡ್ತಾ ಇದ್ರಿ. ರಾಘವೇಂದ್ರ ಹಿಟ್ನಾಳ್ ಅವರಿಗೂ ಚಾನ್ಸ್ ಕೊಡಬಹುದು ಈ ಬಾರಿ ಅನ್ನೋದು. ಇನ್ನು ಗೋಪಾಲಕೃಷ್ಣ ಅವರಿಗೂ ಕೂಡ ಚಾನ್ಸ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡಬೇಕು. ಈ ಹೆಸರೇನು ನೋಡ್ತಾ ಇದ್ದೀರಿ ಅಲ್ಲ, ನರೇಂದ್ರ ಸ್ವಾಮಿ ಮಳವಳ್ಳಿಯಿಂದ. ಬಟ್ ಇವರಿಗೆಲ್ಲ ಚಾನ್ಸ್ ಸಿಗಬಹುದು ಅಂತೇಳಿ, ಸಿಗತ್ತೆ ಅನ್ನೋದು ಕನ್ಫರ್ಮ್ ಇಲ್ಲ. ಬಟ್ ಆಕಾಂಕ್ಷಿಗಳು ಒಂದು ಹೆಜ್ಜೆ ಮುಂದಕ್ಕೆ ಇದ್ದಾರೆ ಅಂತ. ಅರ್ಷದ್, ರಿಜ್ವಾನ್ ಅರ್ಷದ್, M ಕೃಷ್ಣಪ್ಪ ವಿಜಯನಗರ, ಇವರೆಲ್ಲರಿಗೂ ಕೂಡ ಒಂಥರ ಲಕ್ ಕೈ ಹಿಡಿಬಹುದು ಅಂತ ಹೇಳಲಾಗ್ತಾ ಇದೆ. ಶರತ್ ಬಚ್ಚೇಗೌಡ ಹೊಸಕೋಟೆ. ಸೊ ಕಾದು ನೋಡಬೇಕಾಗತ್ತೆ ಯಾರಿಗೆಲ್ಲ ಚಾನ್ಸ್ ಇರುತ್ತೆ ಅಂಥೇಳಿ. ಇನ್ನು ಈ ಬಾರಿ ಮಾಗಡಿ ಕ್ಷೇತ್ರ HC ಬಾಲಕೃಷ್ಣ ಅವರಿಗೆ ಚಾನ್ಸ್ ಸಿಗಬಹುದು ಅನ್ನೋದು. ಶಾಂತಗೌಡ ಹೊನ್ನಾಳಿ ಕ್ಷೇತ್ರ, ಅವರಿಗೂ ಕೂಡ ಚಾನ್ಸ್ ಕೊಡ್ತಾರೆ ಅಂಥೇಳಿ ಎಲ್ಲರೂ ಕೂಡ ಆಕಾಂಕ್ಷಿ ಇದ್ದಾರೆ. 20 ಸ್ಥಾನಕ್ಕಾಗಿ 40ಕ್ಕಿಂತ ಹೆಚ್ಚು ಜನರು ಈಗ ಪೈಪೋಟಿಯಲ್ಲಿರೋದು. ಸೊ ಹಂಗಾಗಿ ಸಹಜವಾಗಿ ಕುತೂಹಲ ಇದೆ. ಈ ಹೆಸರೇನು ನೋಡ್ತಾ ಇದ್ದೀರಲ್ಲ, ಅವ್ರನ್ನ ಬಿಟ್ಟು ಹೊಸಬರಿಗೆ ಏನಾದರೂ ಅವಕಾಶ ಇರುತ್ತಾ, ಅಥವಾ ಈ ಹೆಸರು ಬರ್ತಿದೆಯಲ್ಲ ಅದೇ ಫೈನಲ್ ಆಗತ್ತಾ ಅನ್ನುವಂಥ ಕುತೂಹಲ ಇದೆ. ಕಾದು ನೋಡಬೇಕು.